ನನಗೆ ಗೊತ್ತಿಲ್ಲ ರಾಜೀನಾಮೆ ಯಾರು ಈಗ ಹೇಳ್ತಾ ಇದ್ದಾರೆ. ಬಟ್ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದಿಲ್ಲ. ಮಾತಾಡಿದ್ದಾರೆ ಅವರೇನೆ. ಯತ್ನಾಳ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಅವ್ರು ಸವಾಲು ಸ್ವೀಕಾರ ಮಾಡಿದ್ದೀನಿ, ಅವರು ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ಲಿ, ನಾನು ನಿಲ್ತೀನಿ ಅಂತೇಳಿ ಸವಾಲು ಹಾಕಿ ನೋಡೋಣ. ಮತ್ತು ಯತ್ನಾಳ್ ಅವರು ರಾಜೀನಾಮೆ ಕೊಡಲಿ, ಯಾರು ಎಷ್ಟು ಪ್ರಾಬಲ್ಯ ಇದೆ, ಯಾರು ಎಷ್ಟು ಜನಪ್ರಿಯರಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡೋಣ, ನನಗಿದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರ ಮಾತು ಯತ್ನಾಳ್ ಇಷ್ಟು ಗಂಭೀರವಾಗಿ ಆ ಮಾತನ್ನು ತಗೊಂಡಿದ್ದಾರೆ ಸರ್, ನಿಮ್ಮ ಅಭಿಪ್ರಾಯ? ನೋಡಿ, ಯಾವುದು ನನಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿಯೇ ಇಲ್ಲ. ನಾನೀಗ ಟೂರ್ ಮೇಲಿದ್ದೇನೆ, ನಾನು ಮಾಹಿತಿ ಪಡೆದುಕೊಂಡು ಪ್ರತಿಕ್ರಿಯೆ ಕೊಡ್ತೇನೆ. ಸರ್, ಈಗ ಪಹಲ್ಗಾಮ್ ಯುದ್ಧ ಆಗಬೇಕು ನನಗೆ ಗೊತ್ತಿಲ್ಲ ರಾಜೀನಾಮೆ ಯಾರು ಈಗ ಹೇಳ್ತಾ ಇದ್ದಾರೆ. ಬಟ್ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದಿಲ್ಲ. ಮಾತಾಡಿದ್ದಾರೆ ಅವರೇನೆ. ಯತ್ನಾಳ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಅವ್ರು ಸವಾಲು ಸ್ವೀಕಾರ ಮಾಡಿದ್ದೀನಿ, ಅವರು ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ಲಿ, ನಾನು ನಿಲ್ತೀನಿ ಅಂತೇಳಿ ಸವಾಲು ಹಾಕಿ ನೋಡೋಣ. ಮತ್ತು ಯತ್ನಾಳ್ ಅವರು ರಾಜೀನಾಮೆ ಕೊಡಲಿ, ಯಾರು ಎಷ್ಟು ಪ್ರಾಬಲ್ಯ ಇದೆ, ಯಾರು ಎಷ್ಟು ಜನಪ್ರಿಯರಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡೋಣ, ನನಗಿದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರ ಮಾತು ಯತ್ನಾಳ್ ಇಷ್ಟು ಗಂಭೀರವಾಗಿ ಆ ಮಾತನ್ನು ತಗೊಂಡಿದ್ದಾರೆ ಸರ್, ನಿಮ್ಮ ಅಭಿಪ್ರಾಯ? ನೋಡಿ, ಯಾವುದು ನನಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿಯೇ ಇಲ್ಲ. ನಾನೀಗ ಟೂರ್ ಮೇಲಿದ್ದೇನೆ, ನಾನು ಮಾಹಿತಿ ಪಡೆದುಕೊಂಡು ಪ್ರತಿಕ್ರಿಯೆ ಕೊಡ್ತೇನೆ. ಸರ್, ಈಗ ಪಹಲ್ಗಾಮ್ ಯುದ್ಧ ಆಗಬೇಕು ಅಂತ